ಮೈತ್ರಿ ನಾಯಕರು ತಬ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ವಿರುದ್ಧ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರೆ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವೇಗೌಡರು ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ ವಾಗ್ದಾಳಿ ನಡೆಸಿದ್ದಾರೆ. ಅಯ್ಯಯ್ಯೋ ಅಂತ ಹೇಳಿ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ಕಣ್ಣೀರು ನಿಮ್ಮ ಮನೆಗೆ ಹೊರತು ರಾಜ್ಯಕ್ಕಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೋಕ ಅಖಾಡದಲ್ಲಿ ಜೆಡಿಎಸ್ ಬಿಜೆಪಿ ನಂಟಸ್ತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಇರ್ಲಿ, ನಾನು ಮೋಸ ಮಾಡಕ್ ಹೋಗ್ಲಿಲ್ಲ. ನಾನು ಪ್ರಾಮಾಣಿಕವಾಗಿ ಕುಮಾರಣ್ಣನ ಮಗ ಗೆಲ್ಲಿ ಅಂತೇಳಿ ನಾನು ಆಸೆ ಪಟ್ಟೆ. ನೀವು ಓಟ್ ಕೊಡ್ಲಿಲ್ಲ. ಆದ್ರೆ ಈಗ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವ್ರನ್ನೇ ಇವತ್ತು ತಪ್ಪಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಅಪಮೈತ್ರಿ ಸರಿನೋ ಇಲ್ಲೋ ಅನ್ನೋದನ್ನ ನೀವೇ ಈ ಸಂದರ್ಭದಲ್ಲಿ ತಾವು ತೀರ್ಮಾನ ಮಾಡಬೇಕು. ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ ನಡೀತು, ಪುಟ್ಟಣ್ಣನ ಎಲೆಕ್ಷನ್ ಏನಾಯ್ತು? ಎರಡು ಪವಿತ್ರವಾದಂಥ ಮೈತ್ರಿ ನಡೀಲಿಲ್ಲ. ನಿಮ್ಮ ಆತ್ಮ ಸಾಕ್ಷಿ ಬಿಟ್ಕೊಂಡು ತಾವೆಲ್ಲ ಹೇಳ್ಬೇಕು. ಆ ಕಷ್ಟ ಕಾಲದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿ ನಿಮ್ಮ ಬೆಳೆಗಳನ್ನು ಉಳಿಸ್ತೋ. ಬಿಜೆಪಿಯವ್ರು ಏನು ಮಾಡಿದ್ರು, ದಣದವ್ರು ಏನು ಮಾಡಿದ್ರು, ಇಬ್ರು ನಂಟಸ್ಥಾನ ಮಾಡಿ ತಪ್ಪಾಡ್ತಾ ಇದ್ದಾರಲ್ಲ. ಒಂದು ದಿನ ಏನಾರು ನಿಮಗೋಸ್ಕರ ಹೋರಾಟ ಮಾಡಿದ್ರ, ನಿಮ್ಮ ಧ್ವನಿ ಎತ್ತಿದ್ರ? ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಮೇಕೆದಾಟು ಯೋಜನೆಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು, ಮಾಡ್ಕೊಡಕ್ಕಾಗಲಿಲ್ಲ. ಪಾಪ ದೇವೇಗೌಡರು ಈಗ ಅಯ್ಯೋ 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 ಅಂತ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ನಿಮ್ಮ ಕಣ್ಣೀರು ನಿಮ್ಮ ಮನೆಗೆ ಹೊರತು ಈ ಬಡ ಜನತೆಗೆ ಮುಟ್ಟಿಲ್ಲ ಗೌಡ್ರೆ. ಇದನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನೀವು ಜಾಗೃತರಾಗಬೇಕು ಬಂಧುಗಳೇ. ತಾವಿಷ್ಟೇ, ಉಡಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ.